ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಿಯಾಲಿಟಿ ಶಿಫ್ಟಿಂಗ್. ಸೊ ಇದು ಒಂದು ಸಿಂಪಲ್ ಆಗಿರುವಂಥ ಟೆಕ್ನಿಕ್ಕು. ಇದರಲ್ಲಿ 6 ಸ್ಟೆಪ್ಸ್ ಇದೆ. ಸೊ ಆ 6 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ರಿಯಾಲಿಟಿ ಶಿಫ್ಟಿಂಗ್ ಅಥವಾ ಕ್ವಾಂಟಮ್ ಜಂಪಿಂಗ್ ಅಂತ ಕೂಡ ಹೇಳ್ತಾರೆ. ತುಂಬ ಈಸಿಯಾಗಿ ನಾವು ನಮ್ಮ ರಿಯಾಲಿಟಿನ ಶಿಫ್ಟ್ ಮಾಡ್ಕೊಳ್ಬೋದು. ಅಟ್ ದ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನೊಂದು ಗೈಡೆಡ್ ಮೆಡಿಟೇಷನ್ ಕೊಡ್ತೀನಿ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ರಿಯಾಲಿಟಿ ಶಿಫ್ಟಿಂಗ್ ಜರ್ನಲ್ ಒಂದಿರುತ್ತೆ, ಅದನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಬೋದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ. ಈ ರಿಯಾಲಿಟಿ ಶಿಫ್ಟು ನಿಮ್ಮ ರಿಯಲ್ ಲೈಫಲ್ಲಿ ಚೇಂಜ್ ಆಗೋದನ್ನು ನೋಡೋದಕ್ಕೆ ಅಟ್ಲೀಸ್ಟ್ 21 ಡೇಸ್ ಆದರೂ ಕೂಡ ನೀವು ಈ ರಿಯಾಲಿಟಿ ಶಿಫ್ಟಿಂಗನ್ನು ಟೆಕ್ನಿಕನ್ನು ಯೂಸ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಅದು ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ಚೇಂಜ್ ಆಗ್ತಾ ಇರೋದನ್ನು ನೀವು ಗಮನಿಸ್ತೀರಾ. ಅದಾದಮೇಲೂ ಕೂಡ ನಿಮಗೆ ಕಂಟಿನ್ಯೂ ಮಾಡಬೇಕು ಅಂತ ಇಷ್ಟ ಇತ್ತು ಅಂತಂದರೆ ಕಂಟಿನ್ಯೂ ಮಾಡ್ಬೋದು. ಸೊ ಈ ರಿಯಾಲಿಟಿ ಶಿಫ್ಟಿಂದು 6 ಸ್ಟೆಪ್ಸ್ ಯಾವ್ದ್ಯಾವ್ದು ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮಗೆ ಕ್ಲಾರಿಟಿ ಇರಬೇಕು, ನಿಮಗೆ ಏನು ಬೇಕಾಗಿದೆ ಅಂತಂದ್ಬಿಟ್ಟು, ಅಥವಾ ನಿಮ್ಮ ಆಸೆಗಳು ಏನಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸುಮ್ಮನೆ ಆ ಯೂನಿವರ್ಸಿಗೆ ನಾನು ತುಂಬ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಸೊ ಯೂನಿವರ್ಸಿಗೆ ನೀವು ಪರ್ಫೆಕ್ಟಾಗಿ ಕರೆಕ್ಟಾಗಿ ಹೇಳಬೇಕು. ಎಷ್ಟು ರಿಚ್ ಆಗಬೇಕು ಅಂತ ಇದ್ದೀರಾ, ಅಥವಾ ಎಷ್ಟು ಆರೋಗ್ಯವಾಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಯಾವ ಥರ ರಿಲೇಷನ್ಶಿಪ್ ಇರಬೇಕು ಅಂದ್ಕೊಂಡಿದ್ದೀರಾ, ಯಾವ ಥರ ಜಾಬ್ ಇರಬೇಕು ಅಂದ್ಕೊಂಡಿದ್ದೀರಾ, ಯಾವ ಥರ ಎಜುಕೇಷನ್ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಪರ್ಫೆಕ್ಟಾಗಿ ಕ್ಲಿಯರಾಗಿ ಇರಬೇಕು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಕ್ಲಾರಿಟಿ ಇಟ್ಕೊಂಡಿದ್ದೀರಾ ನಿಮ್ಮ ಡ್ರೀಮ್ಸ್ ಏನು ಬೇಕಾಗಿದೆ ಅಂತ. ಸೊ ಫಾರ್ ಎಕ್ಸಾಂಪಲಿಗೆ ತೊಗೊಳ್ಳೋಣ, ನನಗೆ ತುಂಬ ಹೆಲ್ದಿ ಆಗಿರೋ ಅಂಥ ಬಾಡಿ ಬೇಕು, ಒಳ್ಳೆ ರಿಲೇಷನ್ಶಿಪ್ ಬೇಕು, ಆಮೇಲಿಂದ ನಾನು ತುಂಬ ರಿಚ್ ಆಗಿರಬೇಕು, ಒಳ್ಳೆ ಜಾಬಲ್ಲಿರಬೇಕು, ಈ ಥರ ಅಂದ್ಕೊಳ್ಳೋಣ. ಸೊ ಆವಾಗ ನಾನು ಫಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ, ನನಗೆ ಯಾವ ಥರ ನಾನು ಹೇಳ್ತೀನಿ, ನನಗೆ ಪರ್ಫೆಕ್ಟ್ ಆಗಿರೋ ಅಂಥ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಇದೆ. ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ನನ್ನ ಜೀವನದಲ್ಲಿ, ನಾನು ಮಿಲಿಯನೇರ್ ಆಗಿದ್ದೀನಿ. ನನ್ನ ರಿಲೇಷನ್ಶಿಪ್ಪು ನನ್ನ ಹಸ್ಬೆಂಡ್ ಜೊತೆ ಅಥವಾ ನನ್ನ ವೈಫ್ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಫ್ಯಾಮಿಲಿ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ, ನನ್ನ ಕೊಲೀಗ್ಸ್ ಜೊತೆ, ಎಲ್ಲರ ಜೊತೆಗೂ ನಾನು ತುಂಬ ಅನ್ಯೋನ್ಯವಾಗಿದ್ದೀನಿ, ಸಂತೋಷವಾಗಿದ್ದೀನಿ ನನ್ನ ಜೀವನದಲ್ಲಿ. ಸೊ ಈ ಥರ ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಕ್ಲಿಯರ್ ಆಗಿರೋ ಅಂಥ ಒಂದು ವಿಷನ್ ಇಟ್ಕೊಳ್ಳಿ, ಕ್ಲಿಯರ್ ಆಗಿರೋ ಅಂಥ ಒಂದು ಪಿಕ್ಚರ್ ಇಟ್ಕೊಳ್ಳಿ. ಸೊ ನಿಮಗೆ ಕ್ಲಿಯರ್ ಪಿಕ್ಚರ್ ಬೇಕು ಅಂತಂದಾಗ ಅದನ್ನು ಬರ್ಕೊಳ್ಳಬಹುದು, ಎಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು, ಓಕೆನಾ. ಸೊ ಆವಾಗ ಅದನ್ನು ಓದಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಥರ ನಾನು ಫ್ಯೂಚರಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಾ ಅಂತ. ಇಲ್ಲ ಅಂತಂದರೆ ಆಮೇಲೆ ಏನು ಕರೆಕ್ಷನ್ಸ್ ಮಾಡೋಕ್ಕಿರುತ್ತೋ ಆ ಥರ ಕರೆಕ್ಷನ್ಸ್ ಕೂಡ ನೀವು ಆವಾಗಲೇ ಮಾಡ್ಕೊಳ್ಬೋದು. ಒಟ್ಟು ನೀವು ಇದಕ್ಕೊಂದು ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. ಯಾಕಂದರೆ ನಿಮ್ಮ ರಿಯಾಲಿಟಿ ಲೈಫನ್ನು ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಅನ್ನುವಾಗ ಎಷ್ಟು ಥಾಟ್ಸ್ ಹಾಕಬೇಕಲ್ವಾ ಅದಕ್ಕೆ. ಸೊ ಆದಷ್ಟು ಸ್ವಲ್ಪ ಟೈಮ್ ತೊಗೊಳ್ಳಿ ಈ ಫಸ್ಟ್ ಸ್ಟೆಪ್ ಮಾಡೋದಕ್ಕೆ, ಓಕೆನಾ. ಸೊ ಯಾವಾಗ ನಿಮಗೆ ಕ್ಲಾರಿಟಿ ಆಗುತ್ತೆ ನಾನು ಈ ಥರ ಜೀವನ ನಾನು ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಹೆಲ್ತಿಗೆ ಕೂಡ ನೀವು ತುಂಬ ಇಂಪಾರ್ಟೆನ್ಸ್ ಕೊಡಿ. ಸುಮ್ಮನೆ ನಾನು ರಿಚ್ ಆಗಿದ್ದೀನಿ, ನಾನು ಅಷ್ಟು ದೊಡ್ಡ ಮನೇಲಿದ್ದೀನಿ, ನನ್ನ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಅಂದಾಗ ಹೆಲ್ತೇ ಚೆನ್ನಾಗಿಲ್ಲ ಅಂತಂದರೆ ಇದೆಲ್ಲ ಇಟ್ಕೊಂಡು ನಿಮಗೆ ಆವಾಗ ಅಯ್ಯೋ ನಾನು ಬರೀ ಹೆಲ್ದಿಯಾಗಿದ್ದಿದ್ರೆ ಸಾಕಾಗಿರೋದಪ್ಪ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಅದರಿಂದ ಹೆಲ್ತಿಗೂ ಕೂಡ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಸೊ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮ್ಮ ಪ್ಯಾರಲಲ್ ಯೂನಿವರ್ಸಲ್ಲಿ ನಿಮ್ಮ ರಿಯಾಲಿಟಿ ಶಿಫ್ಟು ಹೇಗಿರುತ್ತೆ, ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಕ್ಲಿಯರಾಗಿರಲಿ. ಸೊ ಬರೆದಿಟ್ಕೊಳ್ಳಿ. ಇಲ್ಲ ಅಂತಂದರೆ ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ಯಾವ ಥರ ಜಾಬಲ್ಲಿದ್ದೀರಾ, ನೀವು ಯಾವ ಥರ ಮನೇಲಿದ್ದೀರಾ, ಯಾವ ಥರ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಯಾವ ಥರ ಎನ್ವೈರಮೆಂಟಲ್ಲಿದ್ದೀರಾ, ಅದನ್ನೆಲ್ಲ ನೀವು ವಿಜುವಲೈಸ್ ಮಾಡ್ಕೊಳ್ಬೋದು, ಇಲ್ಲ ನೀಟಾಗಿ ಬರಿಬೋದು. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ತೀರಾ, ಇವಾಗ ನೀವು ಮೆಡಿಟೇಟಿವ್ ಸ್ಟೇಟಲ್ಲಿ ಹೋಗ್ತೀರಾ. ಯಾಕಂದರೆ ನಮ್ಮ ಕರೆಂಟ್ ಮೆಂಟಲ್ ಸ್ಟೇಟ್ ಏನಿರುತ್ತೆ, ಇವಾಗ ನಮ್ಮ ಹತ್ರ ದುಡ್ಡಿಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ನನ್ನ ಜಾಬ್ ಚೆನ್ನಾಗಿಲ್ಲ, ಸೊ ಈ ಥರ ಎಲ್ಲ ನೆಗೆಟಿವ್ ಇರುವಾಗ ಸೊ ನಮ್ಮ ಮೈಂಡು ಆ ನೆಗೆಟಿವ್ ಪಿಕ್ಚರನ್ನು ರಿಪೀಟ್ ಮಾಡ್ತಾ ಇರುತ್ತೆ ಯಾವಾಗಲೂ. ಸೊ ಅದಕ್ಕೆ ಆ ಮಂಕಿ ಮೈಂಡನ್ನು ನಾವು ಕ್ವಯಟ್ ಮಾಡಿಸ್ಬೇಕಲ್ವಾ. ಸೊ ಕ್ವಯಟ್ ಮಾಡಿಸೋದಕ್ಕೋಸ್ಕರ ನಾವು ಒಂದು ಮೆಡಿಟೇಟಿವ್ ಸ್ಟೇಟಲ್ಲಿ ಹೋಗ್ತೀವಿ. ಸೊ ಅದನ್ನು ನೀವು ಕಾಮಾಗಿ ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಡೀಪ್ ಬ್ರೀತಿಂಗ್ ಬೇಕಾದರೂ ಮಾಡ್ಬೋದು, ಇಲ್ಲ ನಾರ್ಮಲ್ ಬ್ರೀತಿಂಗ್ ಬಗ್ಗೆ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಈಗೇನಾಗುತ್ತೆ, ನೀವು ಮೆಡಿಟೇಟಿವ್ ಸ್ಟೇಟ್ಗೆ ಹೋದಾಗ ನೀವು ಆಲ್ಫಾ ಥೀಟಾ ಲೆವೆಲ್ನ ರೀಚ್ ಆಗ್ತೀರಾ. ಸೊ ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಓಪನ್ ಆಗಿರುತ್ತೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ.
ಸೊ ನೀವು ಏನು ಇನ್ಫಾರ್ಮೇಷನ್ ಕೊಡ್ತೀರಾ ಆ ಟೈಮಲ್ಲಿ ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಬೇಗ ರಿಸೀವ್ ಮಾಡಿಬಿಡುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗೋದು ಪಿಕ್ಚರ್ ಮೂಲಕ. ಸೊ ಅದಕ್ಕೆ ನಾವು ಏನು ಪಿಕ್ಚರ್ ತೋರಿಸ್ತೀವಿ, ಏನು ಫೀಲ್ ಕೊಡ್ತೀವಿ, ಅದನ್ನು ಅದು ನಂಬಿಡುತ್ತೆ. ಓ ಇದು ರಿಯಲ್ಲಾಗಿ ಆಗ್ತಾ ಇದೆ ಅಂತ ಅಂದ್ಕೊಂಡು. ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಇದು ರಿಯಲ್ಲಾಗಿ ಆಗ್ತಾ ಇದೆ ಅಂತೇಳಿ ನಂಬಿಡುತ್ತೋ ಆವಾಗ ನಮ್ಮ ರಿಯಾಲಿಟಿನಲ್ಲಿ 100% ಅದು ಬರಲೇಬೇಕು ನಮ್ಮ ಜೀವನದಲ್ಲಿ. ಅದಕ್ಕೇ ಹೇಳೋದು, ನಮ್ಮ ಥಾಟ್ಸ್ ಕಡೆ ನಾವು ಏನು ಹೇಳ್ತೀವಿ, ನಾವು ಏನು ಫೀಲ್ ಮಾಡ್ಕೊಳ್ತೀವಿ ಅದ್ರ ಕಡೆ ನಾವು ತುಂಬ ಗಮನ ಕೊಡಬೇಕು ಅಂತ. ಓಕೆನಾ? ಸೊ ಈಗ ನಾವು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ದೀವಿ. ಮೆಡಿಟೇಟಿವ್ ಸ್ಟೇಟಲ್ಲಿ ಹೋಗಿದ್ದೀವಿ, ಆಲ್ಫಾ ತೀಟಾ ಲೆವೆಲ್ನ ರೀಚ್ ಆಗಿದ್ದೀವಿ, ಸಬ್ಕಾನ್ಷಿಯಸ್ ಮೈಂಡು ಓಪನ್ ಆಗಿದೆ ಇವಾಗ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ಈಗ ನಾವು ಥರ್ಡ್ ಸ್ಟೆಪ್ಪಿಗೆ ಬರ್ತೀವಿ. ಸೊ ನೀವು ಇವಾಗ ಏನು ಮಾಡ್ತೀರಾ, ಪಿಕ್ಚರ್ ಮಾಡ್ಕೊಳ್ತೀರಾ. ನೀವು ಆಲ್ರೆಡಿ ಆ ನಿಮ್ಮ ಡಿಸೈರ್ಡ್ ಲೈಫನ್ನು, ಆ ನಿಮ್ಮ ಡ್ರೀಮ್ ಲೈಫನ್ನು ನೀವು ಆಲ್ರೆಡಿ ಲಿವ್ ಮಾಡ್ತಾ ಇದ್ದೀರಾ ಅಂತ ವಿಜುವಲೈಸ್ ಮಾಡ್ತೀರಾ. ಇವಾಗ ಆ ನಿಮ್ಮ ವರ್ಷನ್ ಇದೆ ಅಲ್ವಾ, ಇವಾಗ ನೀವು ಒಂದು ವರ್ಷನಲ್ಲಿದ್ದೀರಾ. ಸೊ ಇವಾಗ ನಿಮಗೆ ಬೇಕಾಗಿರೋ ಅಂಥ 2.0 ವರ್ಷನ್ ಇದೆ ಅಲ್ವಾ. ಸೊ ಆ ವರ್ಷನ್ನು ಹೇಗಿರುತ್ತೆ ಅಂತ ಅದನ್ನು ನೀವು ಪಿಕ್ಚರೈಸ್ ಮಾಡ್ತೀರಾ. ಆಮೇಲೆ ನೀವು ಆ ಎಮೋಷನ್ಸ್ ತೋರಿಸ್ತೀರಾ. ಆಲ್ರೆಡಿ ನೀವು ಆ ಜೀವನ ನಡೆಸ್ತಾ ಇದ್ದೀರಾ ಅಂತ ಯಾವ ಥರ ಎಮೋಷನ್ಸ್ ಇರುತ್ತೆ ನಿಮ್ಮದು? ಸಂತೋಷವಾಗಿರ್ತೀರಾ, ತುಂಬ ಸ್ಯಾಟಿಸ್ಫೈಡ್ ಆಗಿರ್ತೀರಾ, ತುಂಬ ಕಾನ್ಫಿಡೆನ್ಸಿಂದ ಇರ್ತೀರಾ, ತುಂಬ ಖುಷಿಯಾಗಿರ್ತೀರಾ, ಗ್ರೇಟ್ಫುಲ್ ಆಗಿರ್ತೀರಾ ನೀವು ಅಲ್ವಾ. ಸೊ ಈ ಥರ ಎಮೋಷನ್ಸ್ ಎಲ್ಲ ನಿಮ್ಮಲ್ಲಿ ಇರುತ್ತೆ. ಆ ಎಮೋಷನ್ಸನ್ನೆಲ್ಲ ವಿಜುವಲೈಸ್ ಮಾಡುವಾಗ ನೀವು ಅದನ್ನು ಲಿವ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ಬೇಕು. ಆಮೇಲಿಂದ ನಿಮ್ಮನ್ನು ನೀವು ಕ್ವೆಶ್ಚನ್ ಕೇಳಿ, ನಾನು ಈ ರೀತಿ ಜೀವನ ನಡೆಸ್ತಾ ಇದ್ದರೆ ನಾನು ಯಾವ ಥರ ಬಿಹೇವ್ ಮಾಡ್ತೀನಿ, ನಾನು ಯಾವ ಥರ ನಾನು ಆ್ಯಕ್ಟ್ ಮಾಡ್ತೀನಿ, ಯಾವ ಥರ ನಾನು ಯೋಚನೆ ಮಾಡ್ತೀನಿ, ಯಾವ ಥರ ನಾನು ಮಾತಾಡ್ತೀನಿ. ಸೊ ಯಾಕಂದರೆ ಎಲ್ಲ ಸ್ಟೇಜಸ್ ಆಫ್ ಲೈಫಲ್ಲೂ ನಾವು ಒಂದೊಂದು ಅಚೀವ್ ಮಾಡಿದಾಗ ಒಂದೊಂದು ರೀತಿಯಲ್ಲಿ ನಾವು ಬಿಹೇವ್ ಮಾಡ್ತೀವಿ. ಇವಾಗ ನೀವು ನಿಮ್ಮ ಆಸೆ ಇರೋ ಅಂಥ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡ್ತಾ ಇದ್ದೀರಾ ಅಂತ ಯಾವ ಥರ ಇರ್ತೀರಾ? ತುಂಬ ಕಾನ್ಫಿಡೆಂಟ್ ಆಗಿರ್ತೀರಾ, ತುಂಬ ಖುಷಿಯಲ್ಲಿರ್ತೀರಾ, ಆಮೇಲಿಂದ ನಿರಾಳವಾಗಿರ್ತೀರ, ಯಾವ ಥರದ ಯೋಚನೆಗಳು ನಿಮ್ಮ ತಲೆನಲ್ಲಿ ಇರಲ್ಲ. ಸೊ ಆ ಥರ ನೀವು ಬಿಹೇವ್ ಮಾಡೋಕ್ಕೆ ಶುರು ಮಾಡಬೇಕು, ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಬೇಕು. ಆಮೇಲೆ 5ನೇ ಸ್ಟೆಪ್ಪಲ್ಲಿ ನೀವು ಎವ್ರಿ ಡೇ ಜರ್ನಲಿಂಗ್ ಮಾಡೋಕ್ಕೆ ಶುರು ಮಾಡ್ತೀರಾ. ನೀವು ಆ ರೀತಿ ಜೀವನ ನಡೆಸ್ತಾ ಇದ್ದೀರಾ ಅಂತಂದಾಗ ಯಾವ ಥರ ನೀವು ಇರ್ತೀರಾ ಅನ್ನೋದನ್ನು ಜರ್ನಲಿಂಗ್ ಮಾಡೋಕ್ಕೆ ಶುರು ಮಾಡ್ತೀರಾ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಥ್ರೈವಿಂಗ್ ಬಿಸ್ನೆಸ್ ಆ್ಯಂಡ್ ಫಾರ್ ಮೈ ಲವಿಂಗ್ ಪಾರ್ಟ್ನರ್. ಸೊ ಇದು ರಿಲೇಷನ್ಶಿಪ್ಪಿಗೆ ಮತ್ತು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ನನ್ನ ಅಭಿವೃದ್ಧಿ ಹೊಂದುತ್ತಿರುವ ವ್ಯವಹಾರ ಮತ್ತು ಪ್ರೀತಿಯ ಪಾರ್ಟ್ನರ್ಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಸೊ ಈ ಪಾರ್ಟ್ನರ್ ಜಾಗದಲ್ಲಿ ನೀವು ಹೆಂಡತಿ, ಗಂಡ ಯಾರನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಸೊ ಈ ಥರ ನಿಮ್ಮ ಡಿಸೈರ್ ಏನಿದೆ, ನಿಮ್ಮ ಲೈಫಲ್ಲಿ ಏನು ಬೇಕಾಗಿದೆ ಅಂದ್ಕೊಳ್ತೀರಾ, ಸೊ ಅದಕ್ಕೆ ಬೇಕಾಗೋ ಥರ ನೀವೊಂದು ಅಫರ್ಮೇಷನ್ನ ಮಾಡಿಕೊಂಡು ಅದನ್ನು ಬರಿಬೋದು. 6th ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಸ್ಟೆಪ್ಪು. ಎವ್ರಿ ಡೇ ನೀವು ಕನ್ಸಿಸ್ಟೆಂಟಾಗಿರಬೇಕು. ಒಂದಿನ ಮಾಡಿದೆ, ಒಂದಿನ ಬಿಟ್ಬಿಟ್ಟೆ, ಆಮೇಲಿಂದ ಅಯ್ಯೋ ನನ್ನ ಜೀವನದಲ್ಲಿ ಇದೆಲ್ಲ ಏನೂ ಇಲ್ವೇ ಇಲ್ವಲ್ಲ ಅಂತ ನೆಗೆಟಿವ್ ಕಡೆಗೆ ಹೋಗಕ್ಕೆ ಹೋಗ್ಬೇಡಿ. ಬರುತ್ತೆ ನೆಗೆಟಿವ್ ಯೋಚನೆಗಳು, ಇಲ್ಲ ಅಂತ ನಾನು ಹೇಳಲ್ಲ. ಸೊ ನೆಗೆಟಿವ್ ಯೋಚನೆ ಬಂದಿದ್ದ ತಕ್ಷಣ ನಾನು ಈ ಥರ ಜೀವನ ನಡೆಸ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿ. ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡಿ. ಒಂದೇ ಸಲ ನಿಮಗೆ ಇದೆಲ್ಲನೂ ಮಾಡೋಕ್ಕಾಗದೆ ಹೋದರೆ ಸಣ್ಣ ಸಣ್ಣ ಸ್ಟೆಪ್ಸ್ ತೊಗೊಂಡು ಸಣ್ಣ ಸಣ್ಣದಾಗಿ ನಿಮ್ಮ ಯೋಚನಾ ಶಕ್ತಿನ ಬದಲಾಯಿಸ್ತಾ ಬನ್ನಿ. ಓ ಹಿಂಗೆ ನಾನು ರಿಯಾಲಿಟಿನಲ್ಲಿ ಇದ್ದಾಗ ಈ ಥರ ಇರ್ತೀನಲ್ವಾ, ಸೂಪರ್ ಆಗಿರುತ್ತಪ್ಪ ಅಂತ ಅಂದ್ಬಿಟ್ಟು ಅಷ್ಟು ಆ ಮೂಮೆಂಟಿಗೆ ನೀವು ಫೀಲ್ ಮಾಡ್ಕೊಳ್ಳಿ. 1 ನಿಮಿಷ ನಿಮಗೆ ಆ ಮೂಮೆಂಟಿಗೆ ಫೀಲ್ ಮಾಡ್ಕೊಳ್ಳೋದಕ್ಕೆ ಅನ್ಸುತ್ತಾ? ಪರ್ಫೆಕ್ಟು 1 ಮಿನಿಟ್ ಆದರೂ ಮಾಡ್ಕೊಳ್ಳಿ, ಅಷ್ಟು ಕೂಡ ಸಾಕಾಗತ್ತೆ. ಇಂಪಾರ್ಟೆಂಟ್ ಇರೋದು ನೀವು ಕನ್ಸಿಸ್ಟೆಂಟಾಗಿ ಈ ಟೆಕ್ನಿಕನ್ನು ಮಾಡೋದು. ಆಮೇಲೆ ಗ್ರ್ಯಾಟಿಟ್ಯೂಡಲ್ಲಿರೋದು. ಗ್ರ್ಯಾಟಿಟ್ಯೂಡ್ ಅಂತೂ ತುಂಬ ತುಂಬ ತುಂಬಾ ಇಂಪಾರ್ಟೆಂಟು. ಬೇರೆ ಏನು ನಾವು ಮಾಡಿಲ್ಲ ಅಂತಂದ್ರೂ ಗ್ರ್ಯಾಟಿಟ್ಯೂಡ್ ಮಾಡ್ಕೊಂಡು ಬಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಬಂದರೆ ಸಾಕು, ಸೂಪರ್ ಡೂಪರ್ ಆಗಿ ನಿಮ್ಮ ಜೀವನ ಚೇಂಜ್ ಆಗೋಗ್ಬಿಡುತ್ತೆ. ಆಮೇಲೆ ಆ ಹೈ ವೈಬ್ ಇರೋವಂಥ ಹ್ಯಾಬಿಟ್ಸ್ ಇರುತ್ತಲ್ವ, ಮೆಡಿಟೇಷನ್ ಇರ್ಬೋದು, ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಿರ್ಬೋದು, ಸೆಲ್ಫ್ ಲವ್ ಇರ್ಬೋದು, ಆಮೇಲೆ ಸೆಲ್ಫ್ ಇನ್ಸ್ಪೈರ್ಡ್ ಆ್ಯಕ್ಷನ್ ತೊಗೊಳ್ಳೋದು. ಒಂದು ದಿನಕ್ಕೆ 1 ಮಿನಿಟ್ಟು ನೀವು ಏನಾದರೂ ಒಂದು ಹೊಸ ಆ್ಯಕ್ಷನ್ ತೊಗೊಳ್ಳಿ. ಅಂದರೆ ಇವಾಗ ನಿಮ್ಮ ಜೀವನದಲ್ಲಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತಂದಾಗ
ಯಾವ ಥರ ಇರ್ತೀರಾ ಅದನ್ನು 1 ಮಿನಿಟಿಗೋಸ್ಕರ ಆದ್ರೂ ನೀವು ಪ್ರಿಟೆಂಡ್ ಮಾಡೋಕ್ಕೆ ಶುರು ಮಾಡಿ, ಬಿಹೇವ್ ಮಾಡೋಕ್ಕೆ ಶುರು ಮಾಡಿ. ಸೊ ಅದಕ್ಕೆ ಬೇಕಾಗೋ ಥರ ಒಂದು ಆ್ಯಕ್ಷನ್ ತೊಗೊಳ್ಳಿ. ಆ ಜೀವನ ನಡೆಸ್ತಾ ಇದ್ದೀರಾ ಅಂತಂದಾಗ ಅದಕ್ಕೆ ಬೇಕಾಗೋ ಥರ ಒಂದು ಆ್ಯಕ್ಷನ್ ತೊಗೊಳ್ಳಿ. ಆವಾಗೇನಾಗುತ್ತೆ, ಅದು ಶಿಫ್ಟ್ ಮಾಡುತ್ತೆ. ಆವಾಗೇನಾಗುತ್ತೆ, ನಿಮ್ಮ ಎನರ್ಜಿ ಅದಕ್ಕೆ ಬೇಕಾಗೋ ಥರ ಶಿಫ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಹೇಳೋದು ರಿಯಾಲಿಟಿ ಶಿಫ್ಟಿಂಗ್ ಅಂತ. ಸೊ ಆವಾಗೇನಾಗುತ್ತೆ, ನಿಮ್ಮ ರಿಯಾಲಿಟಿ ಶಿಫ್ಟ್ ಆಗ್ತಾ ಬರುತ್ತೆ. ಸೊ ನೀವು ಏನೇನು ಅಂದ್ಕೊಳ್ತಾ ಹೋಗ್ತೀರಾ ಅದು ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತಾಗ್ದಂಗೆ ನೀವು ಆ ರಿಯಾಲಿಟಿನ ಲಿವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತೀರ. ಸೊ ನೀವು ಲಿಟ್ರಲಿ ಪ್ಯಾರಲಲ್ ಯೂನಿವರ್ಸಲ್ಲಿ ನೀವು ಆಲ್ರೆಡಿ ಆ ಜೀವನ ನಡೆಸ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಆ ಥಾಟ್ ಬಂದಿದೆ, ನಿಮ್ಮ ಮನಸ್ಸಲ್ಲಿ ಆ ಕನಸು ಬಂದಿದೆ ಅಂತಂದರೆ ಗ್ಯಾರಂಟಿ ನೀವು ನಿಮ್ಮ ಪ್ಯಾರಲಲ್ ಯೂನಿವರ್ಸಲ್ಲಿ ಆ ಜೀವನ ನಡೆಸ್ತಾ ಇದ್ದೀರಾ ಅಂತ ಅರ್ಥ. ಸೊ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜಿನ ಆ ಪ್ಯಾರಲಲ್ ಯೂನಿವರ್ಸಲ್ಲಿ ಇರೋ ನಿಮ್ಮ ವರ್ಷನ್ನಿಂದ ಎನರ್ಜಿ ಜೊತೆಗೆ ಮ್ಯಾಚ್ ಆಗೋದು ತುಂಬ ನಿಮ್ಮ ಮುಖ್ಯವಾದ ಕೆಲಸ. ಸೊ ಆ ಎನರ್ಜಿ ಯಾವಾಗ ಮ್ಯಾಚ್ ಆಗುತ್ತೆ, ಸೊ ಆವಾಗ ನೀವು ಆ ಪ್ಯಾರಲಲ್ ಯೂನಿವರ್ಸಲ್ಲಿ ಇರೋ ಲೈಫನ್ನು ನೀವು ಲೀಡ್ ಮಾಡಲೇಬೇಕು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಪರ್ಸೆಪ್ಷನ್ನು ಚೇಂಜ್ ಆಗ್ತಾ ಬರುತ್ತೆ. ಆವಾಗ ನಿಮ್ಮ ರಿಯಾಲಿಟಿ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನೀವು ಆ ರಿಯಾಲಿಟಿ ಲೈಫನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಈಗ ನಾನು ಒಂದು ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀನಿ. ಇದು ನಮ್ಮ ರಿಯಾಲಿಟಿ ಶಿಫ್ಟಿಂಗಿಗೆ ಆಗೋ ಅಂಥ ಒಂದು ಈಸಿಯಾಗಿರೋಂಥ ಗೈಡೆಡ್ ಮೆಡಿಟೇಷನ್ನು. ಯಾವಾಗ ನಿಮಗೆ ಇಷ್ಟ ಆಗುತ್ತೆ ಆವಾಗ ಈ ಮೆಡಿಟೇಷನ್ನ ಮಾಡ್ಬೋದು ನೀವು. ಸೊ ಈ ಮೆಡಿಟೇಷನ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಚಾಪೆನೋ ಇಲ್ಲ ಒಂದು ದಿಂಬೋ ಏನಾದರೂ ಹಾಕ್ಕೊಂಡು ಕೂತ್ಕೊಳ್ಬೇಕು. ಯಾವಾಗಲೂ ಮೆಡಿಟೇಷನ್ ಮಾಡುವಾಗ ಬರೀ ನೆಲದ ಮೇಲೆ ಕೂತ್ಕೊಳ್ಬೇಡಿ. ಸೊ ಇದು ತುಂಬ ಇಂಪಾರ್ಟೆಂಟು. ಯಾವುದಾದ್ರೂ ಒಂದು ಚಾಪೆ ಅಥವಾ ಒಂದು ಪಿಲ್ಲೋ, ಏನಾದರೂ ಒಂದು ಕುಷನ್ನು ಇಲ್ಲ ಕಾರ್ಪೆಟ್ ಮೇಲೆ ಇಲ್ಲ ಸೋಫಾ ಮೇಲೆ ಬೆಡ್ ಮೇಲೆ ಎಲ್ಲಿ ಬೇಕಾದರೂ ಕೂತ್ಕೊಳ್ಬೋದು. ನೀವು ಚಕ್ಲಮಟ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾದರೆ ಕೂತ್ಕೊಳ್ಳಿ, ಇಲ್ಲ ಕಾಲು ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ತೀರಾದರೆ ಆವಾಗಲೂ ಅಷ್ಟೇ ಆ ಕಾಲು ಇಟ್ಕೊಳ್ತೀರಲ್ವ, ಸೊ ಅಲ್ಲಿ ಒಂದು ಯಾವುದಾದ್ರೂ ಒಂದು ಪಿಲ್ಲೋನೋ ಇಲ್ಲ ಒಂದು ಮ್ಯಾಟೋ ಕಾರ್ಪೆಟ್ಟೋ ಯಾವುದ್ರ ಮೇಲಾದರೂ ಕೂತ್ಕೊಳ್ಬೋದು. ಯಾವುದಾದ್ರೂ ಒಂದು ಕ್ವಯೆಟ್ಟಾಗಿರೋ ಜಾಗದಲ್ಲಿ ಆರಾಮದಲ್ಲಿ ಕೂತ್ಕೊಳ್ಳಿ ನೀವು. ಸೊ ಈಗ ನೀವು ಕಂಫರ್ಟೇಬಲ್ ಆಗಿರೋ ಅಂಥ ಪೊಸಿಷನ್ನಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡು ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಕಣ್ಮುಚ್ಚಿ ನಿಮ್ಮ 2 ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಗಮನ ಎಲ್ಲ ಉಸಿರಾಟದ ಕಡೆ ಇರಲಿ. ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗಮನ ಉಸಿರಾಟದ ಕಡೆ ಇರಲಿ. ರಿಲ್ಯಾಕ್ಸ್ ಮಾಡಿ. ನಿಮ್ಮ ತಲೆ ಭಾಗನ ಈಗ ನಿಮ್ಮ ಗಮನ ನಿಮ್ಮ ತಲೆಯ ಭಾಗದ ಮೇಲೆ ಹೋಗಲಿ. ರಿಲ್ಯಾಕ್ಸ್ ಮಾಡಿ ನಿಮ್ಮ ತಲೆ ಭಾಗನ. ಈಗ ನಿಮ್ಮ ಗಮನ ನಿಮ್ಮ ಹಣೆ ಕಡೆ ಹೋಗಲಿ. ನಿಮ್ಮ ಹಣೆನ ಈಗ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗಮನ ಈಗ ಕಣ್ಣಿನ ಭಾಗದ ಮೇಲೆ ಹೋಗಲಿ. ಕಣ್ಣನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಇಡೀ ಮುಖ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಗಮನ ಕತ್ತಿನ ಭಾಗಕ್ಕೆ ಹೋಗಲಿ. ನಿಮ್ಮ ಕತ್ತಿನ ಭಾಗ ರಿಲ್ಯಾಕ್ಸ್ ಆಗಿದೆ. ಈಗ ನಿಮ್ಮ ಗಮನ ನಿಮ್ಮ ಶೋಲ್ಡರ್ಸ್ ಕಡೆ ಹೋಗಲಿ. ಈಗ ನಿಮ್ಮ ಗಮನ ಹೆಗಲಿನ ಕಡೆ ಹೋಗಲಿ. ನಿಮ್ಮ ಹೆಗಲು ಕೂಡ ಈಗ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಗಮನ ನಿಮ್ಮ ಕೈಗಳ ಕಡೆ ಹೋಗಲಿ. ನಿಮ್ಮ ಕೈಗಳು ಕೂಡ ಈಗ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಗಮನ ಈಗ ಎದೆ ಕಡೆ ಹೋಗಲಿ. ನಿಮ್ಮ ಎದೆ ಭಾಗ ಎಲ್ಲ ರಿಲ್ಯಾಕ್ಸ್ ಆಗಿದೆ. ಈಗ ನಿಮ್ಮ ಗಮನ ಹೊಟ್ಟೆ ಕಡೆ ಹೋಗಲಿ. ನಿಮ್ಮ ಹೊಟ್ಟೆ ಎಲ್ಲ
ರಿಲ್ಯಾಕ್ಸ್ ಆಗಿದೆ. ಈಗ ನಿಮ್ಮ ಗಮನ ನಿಮ್ಮ ತೊಡೆ ಕಡೆ ಹೋಗಲಿ. ನಿಮ್ಮ ತೊಡೆಗಳೆಲ್ಲ ರಿಲ್ಯಾಕ್ಸ್ ಆಗಿದೆ. ಈಗ ನಿಮ್ಮ ಗಮನ ಕಾಲಿನ ಕಡೆ ಹೋಗಲಿ. ನಿಮ್ಮ ಕಾಲೆಲ್ಲ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಕಾಲಿನ ಬೆರಳುಗಳು, ನಿಮ್ಮ ಕೈಯಿನ ಬೆರಳುಗಳು ಎಲ್ಲ ರಿಲ್ಯಾಕ್ಸ್ ಆಗಿದೆ. ಈಗ ನೀವು ಕೂತಿರೋ ಅಂಥ ಜಾಗ ತುಂಬ ಎನರ್ಜಿ ಇರೋ ಅಂಥ ಜಾಗ. ಈಗ ನಿಮ್ಮ ಕಣ್ಣಿನ ಮುಂದೆ ಒಂದು ಬಾಗಿಲು ಇದೆ. ವಿಜುವಲೈಸ್ ಮಾಡ್ಕೊಳ್ಳಿ. ಈಗ ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿನ ಕಣ್ಣಿನಿಂದ ನಿಮ್ಮ ಎದುರುಗಡೆ ಒಂದು ಬಾಗಿಲು ಇದೆ. ಅಥವಾ ಒಂದು ಕನ್ನಡಿ ಇದೆ ನಿಮ್ಮ ಮುಂದೆ. ಅದು ಒಂದು ಪೋರ್ಟಲ್ ಥರ ನಿಮಗೋಸ್ಕರ ಕಾಯ್ತಾ ಇದೆ. ಅದು ಈ ಕನ್ನಡಿಯ ಆ ಕಡೆ ಭಾಗದಲ್ಲಿ ಅಥವಾ ಈ ಬಾಗಿಲಿನ ಆ ಕಡೆ ಭಾಗದಲ್ಲಿ ನಿಮ್ಮ ಡಿಸೈರ್ಡ್ ರಿಯಾಲಿಟಿ, ನಿಮ್ಮ ಡ್ರೀಮ್ ಲೈಫ್ ಆ ಕಡೆ ಇದೆ. ಸೊ ಈಗ ನೀವು ಯಾವಾಗ ನೀವು ರೆಡಿಯಾಗಿರ್ತೀರೋ ಆವಾಗ ಈ ಬಾಗಿಲನ್ನು ತೆರೆದು ಅದರೊಳಗಡೆ ಕಾಲಿಡ್ತೀರ. ಅಥವಾ ಈ ಕನ್ನಡಿ ಒಳಗಡೆ ನೀವು ಹೋಗ್ತೀರ. ಆಗ ನಿಮ್ಮ ಆ ಇನ್ನೊಂದು ವರ್ಷನ್ ಇದೆಯಲ್ಲ, ಆ ದೇಹದೊಳಗೆ ನೀವು ಹೋಗ್ತೀರ. ನೀವು ಗಮನಿಸ್ತೀರ ನಿಮ್ಮ ಹಾವ ಭಾವ, ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಮುಖದಲ್ಲಿರೋ ಸಂತೋಷ ಎಲ್ಲ ಅಚೀವ್ ಮಾಡಿರೋ ಅಂಥ ಒಂದು ಹೆಮ್ಮೆ ನಿಮ್ಮಲ್ಲಿದೆ. ಸೊ ಆ ಎನರ್ಜಿ ಶಿಫ್ಟ್ ಆಗ್ತಾ ಇರೋದನ್ನು ಫೀಲ್ ಮಾಡ್ಕೊಳ್ಳಿ. ನೀವೆಲ್ಲ ಅಚೀವ್ ಮಾಡಿರೋದ್ರಿಂದ, ನಿಮ್ಮ ಡ್ರೀಮ್ ಲೈಫನ್ನು ನೀವು ಲೀಡ್ ಮಾಡ್ತಾ ಇರೋದ್ರಿಂದ ನಿಮ್ಮ ದೇಹದಲ್ಲಿ ಒಂದು ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಎನರ್ಜಿ ಇದೆ. ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿ. ಸಂತೋಷವಾಗಿದ್ದೀರಾ, ಜಾಯ್ಫುಲ್ ಆಗಿದ್ದೀರಾ, ಕಂಟೆಂಟ್ ಆಗಿದ್ದೀರಾ, ಸ್ಯಾಟಿಸ್ಫೈಡ್ ಆಗಿದ್ದೀರಾ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೀರಿ. ನೀವು ಆ ನಿಮ್ಮ ಡ್ರೀಮ್ ಲೈಫನ್ನು ಲೀಡ್ ಮಾಡ್ತಾ ಇರೋದು. ನೀವು ಯಾವ ಥರ ಮನೇಲಿರಬೇಕು ಅಂದ್ಕೊಂಡಿದ್ದೀರಾ ಆ ಥರ ಮನೆ ಇದೆ. ನೀವು ಯಾವ ಥರ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂದ್ಕೊಂಡಿದ್ದೀರಾ ಆ ಥರ ರಿಲೇಷನ್ಶಿಪ್ ಇದೆ ನಿಮ್ಮಲ್ಲಿ. ನೀವು ಯಾವ ಥರ ಜಾಬ್ ಬೇಕು ಅಂದ್ಕೊಂಡಿದ್ದೀರಾ, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವ ಥರ ಎಜುಕೇಷನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದೆಲ್ಲ ನೀವು ಅಚೀವ್ ಮಾಡಿದ್ದೀರಾ ಆ ನಿಮ್ಮ ರಿಯಾಲಿಟಿನಲ್ಲಿ. ಸೊ ಇದನ್ನು ನೀವು ಮನಸ್ಫೂರ್ತಿಯಾಗಿ ಎಂಜಾಯ್ ಮಾಡ್ತಾಯಿದ್ದೀರಾ, ಸಂತೋಷವಾಗಿದ್ದೀರಾ. ನಿಮಗೆ ಎಷ್ಟೊತ್ತು ಬೇಕು ಅನಿಸುತ್ತೋ ಅಷ್ಟೊತ್ತು ಅಲ್ಲೇ ಕಾಲ ಕಳೀತೀರ. ಆಮೇಲೆ ಯಾವಾಗ ನೀವು ರೆಡಿಯಾಗಿದ್ದೀರಾ ಆವಾಗ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಇಷ್ಟು ಒಳ್ಳೆ ಜೀವನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನಿಮ್ಮ ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನವಾಗಿ
ಕಣ್ಣು ಬಿಡಿ. ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ಯಾವ ಥರ ನಿಮ್ಮಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಸೊ ಆ ಎನರ್ಜಿನ, ಆ ಖುಷಿಯಾಗಿರೋ ಅಂಥ ಒಂದು ಫೀಲಿಂಗನ್ನು, ಆ ಕಾನ್ಫಿಡೆನ್ಸನ್ನು, ಆ ಎನರ್ಜಿನ ಇಡೀ ದಿನ ನೀವು ಕ್ಯಾರಿ ಮಾಡಿ. ಆ ಸಂತೋಷನ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ತೊಗೊಂಡು ಬನ್ನಿ. ಆ ಎನರ್ಜಿನ ಇಡೀ ದಿನ ಕ್ಯಾರಿ ಮಾಡಿ ನೀವು. ಈಗ ನಿಮ್ಮ ಮನಸ್ಸಲ್ಲಿ ಸೈಲೆಂಟಾಗಿ ರಿಪೀಟ್ ಮಾಡಿ, ಇಲ್ಲ ಅಂತಂದರೆ ಜೋರಾಗಿ ಹೇಳಿ, ಐ ಆಮ್ ನೌ ಅಲೈನ್ಡ್ ವಿತ್ ದ ವರ್ಷನ್ ಆಫ್ ಮೀ that already has it all. I am now aligned with the version of me that already has it all. I embody my highest timeline. I live my dream reality. ನಾನು ಈಗ ಎಲ್ಲವನ್ನು ಹೊಂದಿರುವ ನನ್ನ ಆವೃತ್ತಿಯೊಂದಿಗೆ ಹೊಂದಿಕೊಂಡಿದ್ದೇನೆ. ನಾನು ನನ್ನ ಅತ್ಯುನ್ನತ ಕಾಲಮಿತಿಯನ್ನು ಸಾಕಾರಗೊಳಿಸುತ್ತಿದ್ದೇನೆ. ನಾನು ನನ್ನ ಕನಸಿನ ವಾಸ್ತವವನ್ನು ಜೀವಿಸುತ್ತಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನೀವು ಆಲ್ರೆಡಿ ಶಿಫ್ಟ್ ಆಗಿಬಿಟ್ಟಿದ್ದೀರ. ನಿಮ್ಮ ದೇಹದಲ್ಲಿರೋ ಎಲ್ಲ ಎನರ್ಜಿನೂ ಶಿಫ್ಟ್ ಆಗೋಗ್ಬಿಟ್ಟಿದೆ. ಈಗ ನೀವು ತುಂಬ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ. ಈ ಎನರ್ಜಿನ ಇಡೀ ದಿನ ನೀವು ಕ್ಯಾರಿ ಮಾಡಿ, ಸಂತೋಷವಾಗಿರಿ. ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇರಲಿ. ಸೊ ಈ ಗೈಡೆಡ್ ಮೆಡಿಟೇಷನ್ನ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು 21 ಡೇಸು ನೀವು ಎವ್ರಿ ಡೇ ಮಾಡ್ತು ಅಂತಂದರೆ ನಿಮ್ಮ ರಿಯಾಲಿಟಿ ಶಿಫ್ಟ್ ಆಗೋದನ್ನು ನೀವು ನಿಮ್ಮ ಕಣ್ಣಾರೆ ನೋಡೋಕ್ಕೆ ಶುರು ಮಾಡ್ತೀರಾ. ಆಮೇಲೆ ನೀವು ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರಾ ಆ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು. ಸೊ ನಿಮ್ಮ ಕೆಲಸಗಳು ಏನೇನು ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲನೂ ಒಂದೊಂದಾಗಿ ಸಲೀಸಾಗಿ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಯಾರಾದರೂ ಒಬ್ಬರು ನಿಮ್ಮ ಜೀವನದಲ್ಲಿ ಬರ್ತಾರೆ, ಒಳ್ಳೆ ರೀತಿಯಲ್ಲಿ ಎಲ್ಲ ನಿಮಗೆ ಏನೇನು ಸಹಾಯ ಬೇಕಾಗಿದೆಯೋ ಆ ಸಹಾಯಗಳೆಲ್ಲ ಸಿಗ್ತಾ ಹೋಗುತ್ತೆ ನಿಮಗೆ. ನಿಮ್ಮ ರಿಯಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಪ್ಯಾರಲಲ್ ಯೂನಿವರ್ಸ್ ಅಂತಲೂ ಹೇಳ್ಬೋದು, ರಿಯಾಲಿಟಿ ಶಿಫ್ಟಿಂಗ್ ಅಂತಲೂ ಹೇಳ್ಬೋದು, ಕ್ವಾಂಟಮ್ ಜಂಪಿಂಗ್ ಅಂತಲೂ ಹೇಳ್ತಾರೆ. ಸೊ ಇದೆಲ್ಲನೂ ನೀವು ನಿಮಗೆ ಬೇಕಾಗಿರೋ ಅಂಥ ಡಿಸೈರ್ಡ್ ಲೈಫು, ಡ್ರೀಮ್ ಲೈಫನ್ನು ಲೀಡ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಒನ್ ಆಫ್ ದ ಈಸಿಯೆಸ್ಟ್ ಟೆಕ್ನಿಕ್ ಇದು. ಮಾಡ್ಕೊಂಡು ಬನ್ನಿ, ನೀವೇ ನೋಡ್ತೀರಾ ಹೇಗೆ ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಹಾಗೆ ನಾನು ರಿಯಾಲಿಟಿ ಶಿಫ್ಟಿಂಗ್ ಜರ್ನಲ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಬೇಕಂದರೆ ಅದನ್ನು ಪ್ರಿಂಟೌಟ್ ತೊಗೊಳ್ಬೋದು, ಇಲ್ಲ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಎವ್ರಿ ಡೇ ಫಿಲಪ್ ಮಾಡ್ತಾ ಬನ್ನಿ. ಆವಾಗ ನೀವೇ ನೋಡ್ತೀರಾ ಹೇಗೆಲ್ಲ ಚೇಂಜಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.